ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಈ ಮಾವಿನಕಾಯಿ ಹಂಟಿಂಗು ಒಂಥರ ಮಜಾ ಇತ್ತಲ್ಲ. ಸರ್, ನಾನು ಏನೇ ಕೇಳಿದ್ರು ನೀವು ಇಲ್ಲ ಅಂತ ಅನ್ನೋದಿಲ್ಲ ಅಲ್ವಾ? ಚಾನ್ಸೇ ಇಲ್ಲ ಸೇವಂತಿ. ಬೇಕಾದ್ರೆ ಚಂದ್ರನ್ನೇ ಕೇಳು, ತಂದು ಕೊಟ್ಬಿಡ್ತೀನಿ. ತಗೋ. ನನಗೆ ಚಂದ್ರಗಿಂದ್ರ ಏನೂ ಬೇಡ, ಈ ಸುಂದ್ರನೇ ಸಾಕು. ಸೇವಂತಿ, ಈ ದಿನ ಎಲ್ಲ ಹೀಗೆ ಇದ್ಬಿಡ್ಬೇಕು ಅನಿಸ್ತಿದೆ. ಎಷ್ಟು ದಿನ ಆಯ್ತು ನಾವು ಹೀಗೆ ಆಚೆ ಬಂದು ರೊಮ್ಯಾಂಟಿಕ್ ಆಗಿ ಮಾತಾಡಿ, ಈ ತರ ಮಕ್ಕಳ ತರ ಓಡಾಡಿ. ಐ ಆಮ್ ಫೀಲಿಂಗ್ ರಿಯಲಿ ಹ್ಯಾಪಿ. ಈ ದಿನ ಮುಂದೆ ಹೋಗಬಾರ್ದು, ಗಡಿಯಾರ ಇಲ್ಲೇ ನಿಂತು ಬಿಡ್ಬೇಕು. ಹಾಗೆಷ್ಟು ಚೆನ್ನಾಗಿರುತ್ತಲ್ಲ. ನಾನು ನೀನು ಇಬ್ರು ಇಲ್ಲೇ ಇದ್ದು ಬಿಡ್ಬೇಕು. ಹೌದೌದು, ಇಲ್ಲೇ ಇದ್ಬಿಟ್ರೆ ಮನೇಲಿ ಇರೋರ್ಗೆಲ್ಲ ಕಾಫಿ ಯಾರು ಮಾಡ್ಕೊಡ್ತಾರೆ? ಎಲ್ಲರೂ ನಾನ್ ಮಾಡೋ ಕಾಫಿಗೋಸ್ಕರ ಕಾಯ್ತಿರ್ತಾರೆ ಗೊತ್ತಾ? ನಿನಗೆ ನನಗಿಂತ ಮನೆಯವ್ರದೇ ಚಿಂತೆ. ಪಾಪ ಸರ್, ಅವ್ರೆಲ್ರೂ ನನ್ನನ್ನು ಅಷ್ಟೊಂದು ಪ್ರೀತಿ ಮಾಡ್ತಾರೆ, ನಾನು ಪ್ರೀತಿ ತೋರಿಸ್ಬೇಕಲ್ವಾ? ಬನ್ನಿ ಹೋಗೋಣ. ಏಯ್ ಇರು ಸೇವಂತಿ, ಇಷ್ಟು ಬೇಗ ಹೋಗೋದ್ ಬೇಡ, ಇನ್ನು ಸ್ವಲ್ಪ ಬಿಟ್ಕೊಂಡು ಹೋಗೋಣ. ಸರ್, ಮನೇಲಿ ಎಲ್ರು ಕಾಯ್ತಿರ್ತಾರೆ, ಬನ್ನಿ ಹೋಗೋಣ. ನಾನು ಬರಲ್ಲ. ನೀವು ಬರಲ್ವಾ? ಸರಿ ಬಿಡಿ, ನಾನು ಹೋಗ್ತೀನಿ. ಏಯ್ ಸೇವಂತಿ, ಇರು ಸೇವಂತಿ, ಬಂದೆ. ಏಯ್ ಸೇವಂತಿ, ನಿಂತ್ಕೊ 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 ನಿಂತ್ಕೊ. ನನ್ನೇ ಬಿಟ್ಟು ಹೋಗ್ತೇನೆ ನೀನು? ನೀವು ಬರ್ತೀರಾ? ಬನ್ನಿ ಹೋಗೋಣ. ಸರ್, ನಾನು ಏನ್ ಕೇಳಿದ್ರು ತಂದು ಕೊಡ್ತೀನಿ ಅಂತ ಹೇಳಿದ್ರಿ ಅಲ್ವಾ? ಹೌದು, ಕೊಡ್ತೀನಿ. ಅದೇನ್ ಬೇಕು ಕೇಳು. ನಂಗೆ ಮಗು ಕೊಡ್ತೀರಾ? ಎರಡು ವರ್ಷ ಮಗು ಮಾಡ್ಕೋಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. 2 ವರ್ಷ ಆದ್ಮೇಲೆ ಮಗು ಕೊಡ್ತೀರಾ? ಸರ್, ನಾನು ಕಳ್ಕೊಂಡಿರೋ ಮಗು ಮತ್ತೆ ನನಗೆ ಸಿಗ್ಬೇಕು, ನನ್ನನ್ನು ಸೇರ್ಬೇಕು ಅಂತ ಪಾಪ ಅದು ಕಾಯ್ತಾ ಇದೆ. ನನ್ನ ಮಗುನ ಸೇರಿಸ್ತೀರಾ ಪ್ಲೀಸ್? ಖಂಡಿತ. ನನಗೆ ಬಾಯಿ ಮಾತೆಲ್ಲ ಬೇಡ. ಮತ್ತೇನಾದ್ರೂ ಕಾರಣ ಹೇಳಿ ಅದನ್ನ ಮುಂದಕ್ಕೆ ಹಾಕಲ್ಲ ತಾನೆ. ನನ್ನ ಮಗುನ ನನಗೆ ಸೇರಿಸ್ತೀರಾ ಅಂತ ಮಾತು ಕೊಡಿ ಸರ್. ಆಯ್ತು, ಮತ್ತೆ ನಿನ್ ಮಗು ನಿನ್ ಕೈ ಸೇರುತ್ತೆ. ಸಾರಿ ಟು ಸೇ, ಗರ್ಭಚೀಲ ಕೆಳಗೆ ಜಾರಿದೆ. ನಾವು ಸೇವಂತಿಯವರ ಗರ್ಭಕೋಶನ ತೆಗಿಬೇಕು. ಮುಂದೆ ಅವರು ಇನ್ಯಾವತ್ತೂ ತಾಯಿಯಾಗಬೇಕಾಗೋದಿಲ್ಲ. ಅಬ್ಬಾ, ನಿಮ್ಮ ಮಾತು ಕೇಳಿ ನನಗೆ ಸ್ವರ್ಗನೇ ಸಿಕ್ಕಷ್ಟು ಖುಷಿ ಆಯ್ತು ಸರ್. ಸರ್, ಅಳ್ತಿದ್ದೀರಾ? ಯಾಕೆ ಕಣ್ಣಲ್ಲಿ ನೀರು? ಏನಿಲ್ಲ, ಮನೇಲಿ ಒಂದು ಮುತ್ತು ಕೊಡೋದಕ್ಕೆ ಸತಾಯಿಸ್ತಿದೆ. ಈಗ ನನ್ನನ್ನ ನಡು ರೋಡಲ್ಲೇ ತಪ್ಕೊಂಡ್ಬಿಟ್ಟಿಯಲ್ಲ, ಅದಕ್ಕೆ ಆ ಖುಷಿಗೆ ಆನಂದ ಬಾಷ್ಪ ಇದು. ಆದ್ರೂ ನನ್ನ ಮಗುನ ನನಗೆ ಸೇರಿಸ್ತೀನಿ ಅಂತ ನೀವು ನಂಗೆ ಭರವಸೆ ಕೊಟ್ರಲ್ಲ, ಅದಕ್ಕೆ ತುಂಬಾನೇ ಖುಷಿ ಆಯ್ತು. ನಾನು ಎಲ್ಲಿದ್ದೀನಿ ಅಂತಾನೆ ಮರ್ತೋಯ್ತು. ನಡೀರಿ ಸರ್, ಹೋಗೋಣ. ಭಾವ, ಅದಕ್ಕೆ ಯಾಕೆ ಈ ತರ ಇದ್ದೀರಾ? ಏನಿಲ್ಲ ಅದಕ್ಕೆ. ಏನೂ ಆಗಿಲ್ಲ ಅಂತ ನಿಮ್ ಬಾಯಿ ಹೇಳ್ತಿದೆ ಅಷ್ಟೇ.
ರಾತ್ರಿ ಪೂರ್ತಿ ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ, ತಲೆಲೇನೋ ಚಿಂತೆ ಕೊರಿತಾ ಇದೆ ಹಾಗಂತ ನಿಮ್ ಮುಖ ಹೇಳ್ತಾ ಇದೆ. ನಿಜ ಹೇಳಿ, ಏನದು? ಏನಾದ್ರೂ ಬೇಜಾರಾ? ಹೌದು ಅದಕ್ಕೆ ಹೇಳ್ಕೊಳಕ್ ಆಗದೆ ಇರೋ ಅಷ್ಟು ನೋವಾಗ್ತಿದೆ. ತಾಯಿ ಗುಣ ಇರೋ ನಿಮ್ಗೆ ಮಕ್ಕಳನ್ನ ಹೇಳೋ ಭಾಗ್ಯ ಕೊಟ್ಟಿಲ್ವಲ್ಲ ದೇವ್ರು. ಎಷ್ಟು ಕ್ರೂರಿ ಅವನು. ಭಾವ, ಏನಾಯ್ತು? ಏನಿಲ್ಲ ಅದಕ್ಕೆ. ಓ, ಅಜ್ಜಿ ನನ್ಗೆ ನಾಗರ ತಾಳಿ ಕೊಡ್ಲಿಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ದೀರಾ? ನಾನ್ ಹೇಗಿದ್ರು 2 ವರ್ಷ ಮಕ್ಕಳು ಮಾಡ್ಕೋಬಾರ್ದು ಅಂತ ಡಾಕ್ಟರ್ ಹೇಳಿದಾರಲ್ವಾ ಭಾವ, ಅದಕ್ಕೆ ಅಜ್ಜಿ ಕೊಟ್ಟಿರಲ್ಲ ಅಷ್ಟೇ. 2 ವರ್ಷ ಆದ್ಮೇಲೆ ಅಜ್ಜಿ ನನಗ್ ಕೊಡ್ತಾರೆ. ನಾನ್ ಪೂಜೆ ಮಾಡ್ತೀನಿ, ನೋಡ್ತಾ ಇರಿ. ನಿಮ್ ಕೈಗೆ ತಂಗಿನೋ ತಮ್ಮನ್ನೋ ಕೊಡ್ತೀನಿ. ಕಾಫಿ ತಗೊಳ್ಳಿ ಭಾವ. ಹೌದು, ಪ್ರಿಯ ಇಲ್ಲಿ? ನೀವು ಕಾಫಿ ಕುಡಿದ್ರಾ? ಎಲ್ರಿಗೂ ಕೊಟ್ಟಾದ್ಮೇಲೆ ಕುಡಿತೀನಿ. ಬನ್ನಿ ಭಾವ ಬನ್ನಿ, ನಾನು ಹೇಳ್ತೀನಿ. ಯಾಕೆ? ಕೂತ್ಕೊಳ್ಳಿ ಅಲ್ಲ ಕೂತ್ಕೊಳ್ಳಿ ಭಾವ, ಅದಕ್ಕೆ. ತಗೊಳ್ಳಿ. ನನಗೆ ಕಾಫಿ ನೀವು ಕೊಡ್ತಿದ್ದೀರಾ? ಕಾಫಿ ಕುಡಿಬೇಕು, ಅದಕ್ಕೆ ಕೊಡ್ತಾ ಇದ್ದೀನಿ. ಕುಡೀರಿ. ಅಲ್ಲ ಭಾವ, ನನಗೆ ಅದಕ್ಕೆ ಕಾಫಿ ನೀವು ಕಾಫಿ ಕುಡೀರಿ, ಆಮೇಲೆ ಎಲ್ಲ ಮಾತಾಡೋಣ. ಭಾವ ನೀವೇ ಕೆಳಗೆ ಕೂತ್ಕೊಳ್ರಿ. ಅದಕ್ಕೆ ಕೂತ್ಕೊಳ್ಳಿ. ಇರ್ಲಿ ಇರ್ಲಿ, ಕೂತ್ಕೊಳ್ಳಿ. ಅಲ್ಲ ಭಾವ, ನೀವು ಈ ತರ ಕೆಳಗಡೆ. ಪರವಾಗಿಲ್ಲ ಅದಕ್ಕೆ, ನೀವು ನನಗೆ ತಾಯಿ ಇದ್ದಾಗೆ. ಕಾಫಿ ಕುಡೀರಿ ಅದಕ್ಕೆ. ನೋಡಿ ಅದಕ್ಕೆ, ಇನ್ಮೇಲೆ ನಿಮ್ಗೆ ಏನೇ ಬೇಕು ಅಂದ್ರೂ ನನ್ನನ್ನು ಕೇಳಿ. ನನ್ಗೇನು ಬೇಡ ಭಾವ, ನೀವು ಖುಷಿಯಾಗಿದ್ರೆ ಅಷ್ಟೇ ಸಾಕು. ಎಲ್ರೂ ಖುಷಿ ಬಯಸೋ ನಿಮ್ ಖುಷಿನೇ ಭಗವಂತ ಕಿತ್ಕೊಂಡ್ಬಿಟ್ನಲ್ಲ, ಅವನು ಕೈಯ ಮುಗಿಬಾರ್ದು. ಅಯ್ಯೋ, ಒಳ್ಳೆ ಗುಲಾಮನ್ ತರ ಅವ್ಳ ಕಾಲ ಹತ್ರ ಕೂತಿದ್ದಾನೆ. ಇವನ್ಗೇನಾಯ್ತು? ನೀವ್ ಯಾವ್ದನ್ನು ಮನ್ಸ್ ಕಚ್ಕೋಬೇಡಿ ಅದಕ್ಕೆ. ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ದಿನೇ ದಿನೇ ಇವಳ ಲೆವೆಲ್ನ ಜಾಸ್ತಿ ಮಾಡ್ತಾ ಇದ್ದಾನೆ. ನನ್ ಗಂಡ ಒಬ್ನೇ ಸಾಕು ಇವಳನ್ನ ಆಟಕ್ಕೆ ಏರ್ಸೋದಕ್ಕೆ, ನನಗ್ ಚಟ್ಟ ಕಟ್ಟೋದಕ್ಕೆ. ಕೂತಿರು ನೋಡ್ತಿದ್ರೆ ನನಗ್ ಸಿಟ್ಟು ಬರ್ತಾ ಇದೆ. ಮಣಿ, ಏನಾಯ್ತು? ಏಟಾಯ್ತು ರೀ? ಅಯ್ಯೋ, ನೋಡ್ಕೊಂಡ್ ಬರೋದಕ್ಕಾಗಲ್ವಾ? ಅವ್ನ ಅಲ್ಲಿಂದ ಎದ್ ಬರ್ಲಿ ಅಂತ ಏಟ್ ಮಾಡ್ಕೊಳ್ಳೋ ತರ ನಾಟಕ ಮಾಡಿದ್ರೆ ಇವ್ನು ಎದ್ದೇ ಬರ್ತಾ ಇಲ್ವಲ್ಲ. ಅಮ್ಮ, ಎಷ್ಟು ನೋವ್ತಾ ಇದೆ ಗೊತ್ತಾ? ಓ ಹೌದಾ? ಏನ್ ಕಾರಣ ಅವ್ರೆ? ಹೌದಾ ಅಂತ ಅಲ್ಲೇ ಕೂತಿದ್ದೀರಾ? ಸ್ವಲ್ಪ ಎದ್ ಬಂದು ಕಾಲ್ ನೋಡ್ಬಾರ್ದಾ?